ಮಾನ್ಯಗಳ ಮೇಲೆ ಕೂಡಲೇ ನೀಡಿರುವಂತಹ ನೋಟಿಸ್ ಅನ್ನು ಹಿಂಪಡೆದು ರೈತರ ಪಹಣಿಗಳಲ್ಲಿ ನಮೂದಿಸಿರುವ ವಕ್ಫ್ ಆಸ್ತಿ ಎಂಬುದನ್ನು ರದ್ದುಗೊಳಿಸಿ ಈ ಆದೇಶವನ್ನೇ ಹಿಂಪಡೆಯಬೇಕೆಂದು ಆಗ್ರಹಿಸಿ ಕನ್ನಡ ಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕನ್ನಡ ಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಿ ಶಂಕರಗೌಡ ಮತ್ತು ಹರೀಶ್ ಗೌಡ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಇವರ ಸಚಿವರಾದ ಜಮೀರ್ ಅಹಮದ್ ಇವರು ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇವರ ಆದೇಶದ ಮೇರೆಗೆ ಜಮೀರ್ ಅಹಮದ್ ಅವರ ಮುಂದಾಳತ್ವದಲ್ಲಿ ಸರ್ಕಾರದ ಕಂದಾಯ ಅಧಿಕಾರಿಗಳನ್ನು ರಾತ್ರಿಯಿಡೀ ಉಪಯೋಗಿಸಿಕೊಂಡು ಇದ್ದಕ್ಕಿದ್ದಂತೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ರೈತರ ಜಮೀನುಗಳನ್ನು ಅತಿಕ್ರಮವಾಗಿ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಿ ಬಿಡುಗಡೆ ಮಾಡಿ ಮತ್ತು ರೈತರುಗಳ ಮನೆಗಳಿಗೆ ನೋಟಿಸ್ ಅನ್ನು ನೀಡಿರುವುದು ನಿಜಕ್ಕೂ ಎಲ್ಲ ರೈತ ಬಾಂಧವರಿಗೂ ಮತ್ತು ಸಾರ್ವಜನಿಕರಿಗೂ ಆಶ್ಚರ್ಯ ಉಂಟು ಮಾಡಿರುತ್ತದೆ ಎಂದರು. ಇದಲ್ಲದೆ ರೈತರ ಜಮೀನುಗಳ ಆಸ್ತಿಗಳಿಗೆ ಕಣ್ಣು ಹಾಕಿದ ಈ ವಕ್ಫ್ ಬೋರ್ಡ್ ಇವರ ದೇವಸ್ಥಾನ ಇದಲ್ಲದೆ ಮಠ ಮಾನ್ಯಗಳಿಗೂ ಕೂಡ ಲಗ್ಗೆ ಇಟ್ಟಿರುವುದು ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ತುಷ್ಟೀಕರಣ ಮಾಡಲು ಹೊರಟಿದೆ ಎಂದರು. ಆದರೆ ಹಿಂದೂಗಳನ್ನು ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದ್ದು ಇದರಿಂದ ಸಾವಿರಾರು ವರ್ಷಗಳ ಇತಿಹಾಸವಿರುವ ದೇವಸ್ಥಾನ ಮಠ ಮಾನ್ಯಗಳು ಹಾಗೂ ಹಿರಿಯರಿಂದ ಬಂದ ದಾನ ವಿಭಾಗ ಪಿತ್ರಾರ್ಜಿತ ಸ್ವರೂಪ ಅಥವಾ ಇಂದಿನ ಸರ್ಕಾರಗಳಿಂದ ಮಂಜೂರಾಗಿರುವಂತಹ ರೈತರ ಜಮೀನುಗಳನ್ನು ಹಾಗೂ ಸ್ಮಶಾನಗಳಿಗೂ ಕೂಡ ಸೇರಿರುವ ಈ ಆಸ್ತಿಗಳಿಗೆ ವಕ್ಫ್ ಬೋರ್ಡ್ ಇವರು ಕಣ್ಣು ಹಾಕಿರುವುದು ನಿಜಕ್ಕೂ ಹಾಸ್ಯಾಸ್ಪದವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯೋಗ್ಯತೆ ಅನಾಯೋಗ್ಯತೆಯನ್ನ ಮಾಡ್ತಾ ಇರತಕ್ಕಂಥದ್ದು ಒಂದು ಖಂಡನೀಯ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇವರು ಇದೇ ತರ ಮಾಡ್ತು ಅಂದ್ರೆ ಜಮೀರ್ ಅಹಮದ್ ನಮ್ಮ ಹಾಸನ ಜಿಲ್ಲೆಗೆ ಕಾಲಿಡಕ್ಕೂ ಬಿಡೋದಿಲ್ಲ. ಮಸಿ ಬೆಳೆಯುವಂತ ಕೆಲಸವನ್ನ ಎಲ್ಲಾ ಸಂಘಟನೆಗಳು ಮಾಡ್ತೀವಿ. ರೈತರು ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಎಲ್ಲಾ ಅಧ್ಯಕ್ಷರುಗಳು ಸೇರಿ ನಾವು ಮಸಿ ಬೆಳೆಯುವಂತ ಕಾರ್ಯಕ್ರಮನ ಮಾಡ್ತೀವಿ. ಜಮೀರ್ ಅಹಮದ್ಗೆ ಇದೇ ಸರ್ಕಾರ ಇದೇ ಎಚ್ಚೆತ್ಕೊಂಡು ಈಗಲೇ ಏನು ರೈತರ ಜಮೀನನ್ನ ಒಕ್ಬೋರ್ಡ್ ಮಾಡಿದ್ದಾರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ರೈತರಿಗೆ ಏನು ಭೂಮಿ ಇದೆ ಅದನ್ನ ಅವರಂತಾನೆ ಮಾಡಿಕೊಟ್ಟು ಎಲ್ಲವನ್ನು ಸರಿಪಡಿಸಿದ್ರೆ ಇದಕ್ಕೆ ಅವರಿಗೆ ಕಾಂಗ್ರೆಸ್ ಸರ್ಕಾರ ಅವರ ಒಂದು ಯೋಗ್ಯತೆಗೆ ನ್ಯಾಯ ಸಿಕ್ತಂಗಾಗುತ್ತೆ. ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರನ ಮುಂದಿನ ದಿನಗಳಲ್ಲಿ ಉಗಿದು ಓಡಿಸುವಂತ ಕೆಲಸವನ್ನ ರೈತರು ಇರ್ಬೋದು, ಜನಸಾಮಾನ್ಯರೇ ಮಾಡ್ತಾರೆ ಅಂತ ಹೇಳಿ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೇನೆ. ಹರೀಶ್ ಗೌಡ್ರು ಅಂತ ಹೇಳಿ. ಈ ಮೂಲಕ ಹಾಸನ ಜಿಲ್ಲಾದ್ಯಂತ ಇರುವ 25 ಸಂಘಟನೆಯ ಅಧ್ಯಕ್ಷರು ಹಾಗೂ ಇದರ ಮುಖ್ಯಸ್ಥರುಗಳು ಮಾನ್ಯರಾದ ತಮ್ಮಲ್ಲಿ ಈ ಮೂಲಕ ಸರ್ಕಾರದ ಗಮನಕ್ಕೆ ತರಬೇಕೆಂಬುದಾಗಿದೆ ಈ ಮೂಲಕ ಕೋರುತ್ತೇವೆ ಎಂದರು. ಒಂದು ವೇಳೆ ಇದರ ಬಗ್ಗೆ ಸರ್ಕಾರವು ಗಮನಕ್ಕೆ ತೆಗೆದುಕೊಂಡು ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ತೀವ್ರತರವಾದ ಹಾಗೂ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂಬುದನ್ನು ಈ ಮೂಲಕ ಎಚ್ಚರಿಸುತ್ತೇವೆ ಎಂದರು. ಉಳುವವನಿಗೆ ಭೂಮಿ ಅಂತೇಳಿ ಸರ್ಕಾರ ಮಾಡಿ ಆದರೂ ಸಹ ಜಮೀರ್ ಅಹಮದ್ ಅವರು ಯಾವ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ, ಜನಗಳಿಗೆ ಅವರಿಗೆ ರೈತರಿಗೆ ರಕ್ಷಣೆ ಕೊಡ್ತಿದ್ರು, ರೈತರ ಜಮೀನನ್ನ ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ರು ನಮ್ಗೆ ಅರ್ಥ ಆಗ್ತಿಲ್ಲ. ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ, ದಯಮಾಡಿ ರೈತರಿಗೆ ಅನ್ಯಾಯ ಆದ ನಾವು ಕನ್ನಡ ಪರ ಮತ್ತು ಪ್ರಗತಿಪರ ಸಂಘಟನೆಗಳು ನಾವು ಒಗ್ಗೂಡಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಈ ಮುಖಾಂತರ ಹೇಳಕ್ಕೆ ಎಚ್ಚರಿಕೆ ಕೊಡ್ತಾ ಮತ್ತು ಸರ್ಕಾರದವರು ನಮಗೆ ಅಧಿಕಾರ ತಗೋಬೇಕಾದ್ರೆ ಯಾವ ರೀತಿ ಭರವಸೆ ಕೊಟ್ಟಿರ್ತೀರಿ, ಸಾರ್ವಜನಿಕರ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು ಅನ್ನದಾತರಿಗೆ ಅನ್ಯಾಯ ಮಾಡ್ತಾ ನೀವು ಈ ರೀತಿ ಮಾಡ್ತಿರೋದು ಯಾವ ನ್ಯಾಯ, ಇದು ಎಷ್ಟು ಸರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವಾಗ ಬ್ರಿಟಿಷ್ನವರು ನಮ್ಮನ್ನು ಆಳ್ವಿಕೆ ಮಾಡ್ತಿದ್ರು, ದಬ್ಬಾಳಿಕೆ ಮಾಡ್ತಿದ್ರು. ಇವತ್ತು ನಮ್ಮವರೇ ಆಳ್ವಿಕೆ ಮಾಡ್ತಿರ್ತಾರೆ, ನಮಗೆ ಇವತ್ತು ದಬ್ಬಾಳಿಕೆಯನ್ನು ಮಾಡ್ತಿರ್ತಕ್ಕಂಥ ಯಾವ ನ್ಯಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಭಟನೆಯಲ್ಲಿ ಕನ್ನಡ ಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಖಜಾಂಚಿ ರಾಘವೇಂದ್ರ, ಪುಟ್ಟಸ್ವಾಮಿಗೌಡ, ಎಚ್ಆರ್ ಪುನೀತ್, ವಿಜಯ್ ಕುಮಾರ್, ಜಯಶಂಕರ್, ಜಾನ್ ಮಂಜೇಗೌಡ, ಪಿಜಿ ರಾಮಸ್ವಾಮಿ, ರೋಹಿತ್ ಗೌಡ, ಬಿಪಿ ಶ್ರೀಧರ್, ಪವನ್, ಧನುಷ್, ಗಣೇಶ್, ದಯಾ, ನರಸಿಂಹ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್ ಹಾಸನ.